ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ್ ಯೋಜನೆ ಕಾಮಗಾರಿ ವಿರೋಧಿಸಿ ಪ್ರತಿಭಟನೆ ಮಾಡಲಾಗಿದೆ. ಮಂಡ್ಯ ರಕ್ಷಣಾ ವೇದಿಕೆ ವತಿಯಿಂದ ಈ ಒಂದು ಪ್ರೊಟೆಸ್ಟ್ ಮಾಡಲಾಗಿರುವಂತದ್ದು. ಪ್ರಸಾದ್ ಯೋಜನೆ ಕಾಮಗಾರಿ ಕೈಬಿಡಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ನೈಸರ್ಗಿಕ ಪ್ರಕೃತಿ ಮಾಯ ಆಗ್ತಾ ಇದೆ. ಎಲ್ಲ ನೋಡಿದ್ರೂ ಕೂಡ ಕಾಂಕ್ರೀಟ್ ಕಟ್ಟಡಗಳು ತಲೆ ಎತ್ತುತ್ತಾ ಇದೆ. ಕೂಡಲೇ ಪ್ರಸಾದ್ ಯೋಜನೆ ಕಾಮಗಾರಿಯನ್ನ ಕೈಬಿಡಬೇಕು. ಚಾಮುಂಡಿ ಬೆಟ್ಟ ಸಂರಕ್ಷಣೆ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಮಂಡ್ಯ ರಕ್ಷಣಾ ವೇದಿಕೆಯ ಶಂಕರ್ ಬಾಬು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಂದಾಗ ಏನು ಪ್ರಕೃತಿ ಸೌಂದರ್ಯನ ಮರೆಮಾಚಿ ಇಲ್ಲಿ ಕಾಲಿಟ್ಟ ತಕ್ಷಣ ಬರೀ ಕಾಂಕ್ರೀಟು, ಜಲ್ಲಿಕಲ್ಲು, ಕಬ್ಬಣ ಇವೇ ಸಿಗ್ತಾ ಇದೆ ಹೊರತು ನೈಸರ್ಗಿಕ ಒಂದು ಸಂಪತ್ತು ಮಾಯ ಆಗಿದೆ. ತಕ್ಷಣವಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಪ್ರವಾಸೋದ್ಯೋಗ ಇಲಾಖೆಯವರು ಮತ್ತು ಇಲ್ಲಿ ಸ್ಥಳೀಯ ಶಾಸಕರು ಎಲ್ಲ ಸೇರಿ ಈ ಏನು ಕಾಮಗಾರಿಗಳು ನಡೀತಾ ಇದೆ ಅದನ್ನ ಪೂರ್ತಿ ಸ್ಥಗಿತಗೊಳಿಸಿ ಒಂದು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ಏನು ಆ ತಾಯಿ ಚಾಮುಂಡೇಶ್ವರಿ ಏನು ರಾಜಕಾರಣಿಗಳಿದ್ದಾರೆ, ಯಾರು ಅಧಿಕಾರಿಗಳಿದ್ದಾರೆ, ಅವ್ರಿಗೆ ತನ್ನ ಎದೆ ಹಾಲನ್ನ ಕುಡಿಸಿ ಇಷ್ಟು ವರ್ಷ ಸಾಕಿದ್ದಾಳೆ. ಅದನ್ನ ತಾವು ಅರ್ಥಕೊಳ್ಬೇಕು. ಅದನ್ನ ಬಿಟ್ಬಿಟ್ಟು ಇವತ್ತು ಮಾಡ್ತಾ ಇರೋ ಕೆಲಸ ಎಂಥದ್ದು ಅಂತ ಹೇಳಿದ್ರೆ, ಯಾರು ಎತ್ತು ತಾಯಿ ಹಾಲು ಕುಡಿಸ್ಲು ಅವಳು ಎದೆನೆ ಸೀಳುವಂತ ಕೆಲಸನ ಈ ರೀತಿ ಆಗ್ತಾ ಇದೆ ಪ್ರವಾಸೋದ್ಯಮ ಇಲಾಖೆಯಿಂದ. ದಯವಿಟ್ಟು ಹಿಂಪಡಿಬೇಕು. ಏನಾದ್ರು ತಕ್ಷಣ ನೀವು ಹಿಂಪಡಿಲ್ಲ ಅಂತ ಹೇಳಿದ್ರೆ, ಏನು ತಾಯಿಗೆ ಕೋಟ್ಯಾಂತ ಜನ ಭಕ್ತರಿದ್ದಾರೋ ಅವರೆಲ್ಲ ಈ ಕಾಮಗಾರಿಗೆ ಇರಬೇಕಾಗುತ್ತೆ. ಮತ್ತೆ 7 ಕೋಟಿ ಕನ್ನಡಿಗರು ಮತ್ತು 2,000 ಕನ್ನಡ ಸಂಘಟನೆಗಳು ಈ ಚಾಮುಂಡಿ ಬೆಟ್ಟಕ್ಕೆ ಬಂದು ಸಾರ್ವಜನಿಕರು, ಸ್ಥಳೀಯರು ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರೋದೇ ಪ್ರವಾಸೋದ್ಯಮ, ದೇವಿ ದರ್ಶನ ಮಾಡಕ್ಕೆ ಮತ್ತೆ ವಿಶಾಲವಾದ ದೇವಸ್ಥಾನ ಇದೆ ಅಂತ. ಇಲ್ಲಿ ನೋಡಿದ್ರೆ ಇವಾಗ ಅದು ತಾಯಿಗಿನ ಎತ್ತರವಾಗಿ ಬಿಲ್ಡಿಂಗ್ಸ್ ಹೋದ್ರೆ ತಾಯಿನೇ ಮರೆಮಾಚಿದಂಗೆ ಆಗುತ್ತೆ. ತಾಯಿ ಜಾಗದಲ್ಲಿ ತಾಯಿಗೆ ನೆಲೆ ಇಲ್ದಂಗೆ ಆಗ್ತಿದೆ. ಈ ಸರ್ಕಾರ ಕೈಗೊಳ್ತಾರ ಯಾವ ಯೋಜನೆಗಳು ಎಲ್ಲ ಹಿಂದೂ ವಿರೋಧವಾಗೇ ಇದೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು ಈ ಸರ್ಕಾರ ಇದನ್ನ ಇಲ್ಲಿ ನಡೆಸ್ತಿರೋದು ದೇವಸ್ಥಾನದ ಪಕ್ಕ ನಡೆಸ್ತಿರೋ ಕಾಮಗಾರಿನ ಸ್ಥಗಿತಗೊಳಿಸಿ ಅದಕ್ಕೆ ಹೊರಗಡೆ ಆ ಪಾದದ ಹತ್ರನೋ ಹೊರಗಡೆ ತಾಯಿಯಿಂದ ದೂರ ಎಲ್ಲರೂ ಹೊರಗಡೆ ಅದಕ್ಕೆ ಕಾಮಗಾರಿ ನಡೆಸಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಮಂಡ್ಯ ರಕ್ಷಣಾ ವೇದಿಕೆ